TNIT ಕನ್ನಡ. ಸೊ ನಾವಿವತ್ತು ಇದ್ದೀವಿ ಮಂತ್ರಾಲಯದಲ್ಲಿ. ಸೊ ಇವತ್ತು ಶ್ರೀ 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 ಸುಬುಧೇಂದ್ರ ತೀರ್ಥರ ವರ್ಧಂತಿ ಉತ್ಸವ. ಸೊ ಹಾಗಾಗಿ ಇಲ್ಲಿ ಜನಕ್ಕೆ ಯಾವ್ಯಾವ ಥರ ಸೇವೆಗಳು ಆ್ಯಂಡ್ ಜನಕ್ಕೋಸ್ಕರ ಅವ್ರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ವಿಶೇಷವಾಗಿ ಭಗವಂತನ ಆರಾಧನಾ ರೂಪವಾಗಿ ನಾವು ಭಾವಿಸಿದ್ದೇವೆ. ಇಲ್ಲಿ ಚಿಕಿತ್ಸಾರ್ಥಿಗಳು, ಅದೇ ರೀತಿಯಾಗಿ ತಪಾಸಣೆ ನಡೆಸುವಂಥ ವೈದ್ಯ ತಂಡ ಎಲ್ಲರಿಗೂ ಕೂಡ ಹರಿವಾಯುಗುರುಗಳು ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ. TNIT ಹಾಗೂ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ಸ್ ಕಡೆಯಿಂದ ನಿಮ್ಮ ವರ್ಧಂತಿ ಉತ್ಸವದ ಶುಭಾಶಯಗಳು. ಸೊ ಇವತ್ತು ನೀವು ಎಷ್ಟೋ ಜನಕ್ಕೆ ಒಂದು ಐ ಹಾಸ್ಪಿಟಲಲ್ಲಿ ಒಂದು ಫ್ರೀ ಐ ಚೆಕಪ್ಗೆ ಯೋಜನೆ ಮಾಡಿಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ನಮ್ಮ ಹುಟ್ಟುಹಬ್ಬ ಅನ್ನುವಂತಹದ್ದು ನಾವು ವೈಯಕ್ತಿಕವಾಗಿ ಆಚರಿಸಿಕೊಳ್ಳುವಂತಹದ್ದು ಅಥವಾ ಅಪೇಕ್ಷೆ ಅಂತಲ್ಲ. ಭಕ್ತರ ಮತ್ತು ಶಿಷ್ಯರ ಎಲ್ಲ ನಮ್ಮ ಪರಿವಾರದವರ ಒಂದು ಅಪೇಕ್ಷೆ ಮೇರೆಗೆ ಇದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಆದರೆ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೇಹೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ದೀನರಿಗೆ, ಆರ್ತರಿಗೆ, ಎಲ್ಲ ಬಡಬಗ್ಗರುಗಳಿಗೆ, ಪಶು ಪಕ್ಷಿಗಳಿಗೆ ನಾವು ಆಹಾರವನ್ನು ನೀಡುವ ಮೂಲಕ, ಅವರಿಗೆ ಶುಶ್ರೂಷೆಯನ್ನು ನೀಡುವ ಮೂಲಕ, ಅಥವಾ ಅವರಿಗೆ ಬೇಕಾದದ್ದನ್ನು ಔಷಧೋಪಚಾರಗಳಾಗ್ಬೋದು, ಅಥವಾ ನೇತ್ರ ತಪಾಸಣಾ ಮತ್ತು ವೈದ್ಯಕೀಯ ಶಿಬಿರ ಮೊದಲಾದವುಗಳ ಮೂಲಕ, ಅನ್ನದಾನದ ಮೂಲಕವಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮಠದ ಪರಿವಾರದವರು ಮತ್ತು ಎಲ್ಲ ನಮ್ಮ ಅಭಿಮಾನಿಗಳು, ಭಕ್ತರು ಎಲ್ಲರೂ ಸೇರಿ ಅನೇಕ ಬಗೆಯಾದ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ, ಧಾರ್ಮಿಕ, ಶೈಕ್ಷಣಿಕ, ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಗಳನ್ನು ಅಳವಡಿಸಿದ್ದಾರೆ. ಅದರ ಅಂಗವಾಗಿ ಇವತ್ತು ನಮ್ಮ ಸುಜೀಂದ್ರ ಆರೋಗ್ಯ ಶಾಲೆಯಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಚಿಕಿತ್ಸೆಯನ್ನು ಈಗಾಗಲೇ ನಾವು ಶಿಬಿರವನ್ನು ಉದ್ಘಾಟನೆ ಮಾಡಿದ್ದೇವೆ. ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ಎಲ್ಲ ಜಾತ್ಯತೀತವಾದ ಜನರಿಗೆ ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದೇ ರೀತಿಯಾಗಿ ವೃಕ್ಷಾರೋಪಣ, ಗಿಡ ನೆಡುವಂಥದ್ದು, ಸಸಿ ನೆಡುವಂತಹ ಒಂದು ಕಾರ್ಯಕ್ರಮ, ಸಸಿ ಪ್ರದಾನ. ಯಾಕೆಂದರೆ ಇವತ್ತು ಹಸಿರು, ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು. ಆದ್ದರಿಂದ ಇವತ್ತು ಎಲ್ಲ ಎನ್ವೈರ್ಮೆಂಟ್ ಅನ್ನುವಂಥದ್ದು ತುಂಬ ಪೊಲ್ಯೂಷನ್ ಆಗ್ತಾ ಇದೆ. ಇದನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ.
ಅದರ ಅಂಗವಾಗಿ ಸಸಿಗಳನ್ನು ನೀಡುವ ಮೂಲಕ ಎಲ್ಲ ಕಡೆಯಲ್ಲಿ ಹಸರನ್ನು ನೆಟ್ಟು ಅಲ್ಲಲ್ಲಿ ನಾವು ವನಗಳನ್ನು, ಅದೇ ರೀತಿಯಾಗಿ ಮೆಡಿಸನ್ ಪ್ಲ್ಯಾಂಟ್ಸು ಇತ್ಯಾದಿಗಳನ್ನು ನೀಡಿ ಭಕ್ತರಿಗೆ ಮತ್ತು ಮಂತ್ರಾಲಯ ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಹಳ್ಳಿಗರಿಗೆ ಎಲ್ಲರಿಗೂ ಕೂಡ ಈ ಪ್ಲ್ಯಾಂಟ್ಸನ್ನು ನೀಡುವ ಮೂಲಕ ಮತ್ತು ನಮ್ಮ ಶ್ರೀಮಠದ ಉದ್ಯಾನವನಗಳಲ್ಲಿ ಪ್ಲ್ಯಾಂಟೇಷನ್ ಮಾಡುವ ಮೂಲಕವಾಗಿಯೂ ಕೂಡ ಈ ಕಾರ್ಯಕ್ರಮವನ್ನು, ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದರ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ಹೋಮಗಳು, ಪೂಜೆ, ವಿಶೇಷವಾಗಿ ಅನ್ನದಾನ, ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ, ಪುಸ್ತಕ ವಿತರಣೆ ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಧನ್ಯವಾದಗಳು. ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು TNIT ಕನ್ನಡ.